ಮತ್ತೊಂದು ಕಡೆ ಹಣದ ಆಸೆಗೆ ಹೋಗ್ತಿದೆಯಾ ಪುಟ್ಟ ಮಕ್ಕಳ ಜೀವ. ಸಿರಪ್ ಟೆಸ್ಟ್ಗೆ ಆರೋಗ್ಯ ಇಲಾಖೆ ಮುಂದಾಗಿದೆ. ಸಿರಪ್ ಅನ್ನು ಕುಡಿದು 11 ಮುಗ್ಧ ಜೀವಗಳು ಬಲಿಯಾಗಿದೆ. ಮಧ್ಯಪ್ರದೇಶ, ರಾಜಸ್ಥಾನ ಸೇರಿದಂತೆ ಹಲವೆಡೆ ಸೈಡ್ ಎಫೆಕ್ಟ್ ಉಂಟಾಗಿದೆ. ಅದೃಷ್ಟವಶಾತ್ ರಾಜ್ಯದಲ್ಲಿ ಈ ಒಂದು ಕೋಲ್ಡ್ ರಿಲೀಫ್ ಸಿರಪ್ ಸಪ್ಲೈ ಆಗಿಲ್ಲ. ಬಹುಶಃ ಸಪ್ಲೈ ಆಗಿದ್ದಿದ್ರೆ ಇಲ್ಲೂ ಕೂಡ ಅನಾಹುತ ನಡೀತಾ ಇತ್ತು. ಉಳಿದ ಕಂಪನಿಗಳ ಸಿರಪ್ ಮೇಲೆ ಈಗ ಇಲಾಖೆ ನಿಗಾ ವಹಿಸಿದೆ. ಆ ಥರದ್ದು ಏನಾದರೂ ಜೀವಕ್ಕೆ ಅಪಾಯ ಉಂಟು ಮಾಡುವಂತಹ ಕೆಮಿಕಲ್ ಸಿರಪ್ಗಳೇನಾದರೂ ಇದೆಯಾ, ಅದರ ಮೇಲೆ ನಿಗಾ ಇಡುವಂಥ ಕೆಲಸವನ್ನು ಆರೋಗ್ಯ ಇಲಾಖೆ ಮಾಡೋದಕ್ಕೆ ಮುಂದಾಗಿದೆ. ಎಲ್ಲ ರಾಜ್ಯದಲ್ಲೂ ಕೋಲ್ಡ್ ರಿಲೀಫ್ ಅನ್ನ ಬಳಸಬೇಡಿ ಅನ್ನುವಂತಹ ಸೂಚನೆಯನ್ನ ಕೊಡಲಾಗಿದೆ. ಮೆಡಿಕಲ್ ಶಾಪ್ನಲ್ಲಿ ಸಿಗುವಂತಹ ಕಾಫ್ ಸಿರಪ್ ಏನಿರುತ್ತೆ ಅದನ್ನ ಪರ್ಚೇಸ್ ಮಾಡಿ, ಆದರೆ ಅದು ಸೂಕ್ತವಾಗಿರಬೇಕು. ಬಟ್ ಈ ಮೆಡಿಕಲ್ನಲ್ಲಿ ಸಿಗುವಂಥ ಈ ಕೋಲ್ಡ್ ರಿಲೇಟೆಡ್ ಸಿರಪ್ಗಳೇನು ಬರುತ್ತೆ ಅದು ಯಾವುದನ್ನು ಕೂಡ ಪರ್ಚೇಸ್ ಮಾಡೋಕ್ಕೆ ಹೋಗಬೇಡಿ. ಒಂದು ವೈದ್ಯರು ಬರ್ಕೊಡ್ಬೇಕು, ಸೂಕ್ತ ವೈದ್ಯರು ಸಲಹೆ ಕೊಟ್ಟ ನಂತರದಲ್ಲಿ ಅದನ್ನು ಮಕ್ಕಳಿಗೆ ಕೊಡಿ ಅನ್ನುವಂತಹ ಸಲಹೆಯನ್ನು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಕೂಡ ಕೊಟ್ಟಿದ್ದಾರೆ. ಆಗಿಲ್ಲ ಆ ಕಂಪನಿಗಳಿಂದ ಏನು ಈ ಕಾಫ್ ಸಿರಪ್ಗಳಿದೆ ಅದು ತಮಿಳುನಾಡು ಆಮೇಲೆ ರಾಜಸ್ಥಾನ ಈ ಭಾಗದಲ್ಲಿ ತಯಾರಿಕೆ ಆಗಿರುವಂಥದ್ದು. ಮತ್ತು ಅದು ತಮಿಳುನಾಡು, ಪಾಂಡಿಚೇರಿ, ಒರಿಸ್ಸಾ, ಮಧ್ಯಪ್ರದೇಶ, ರಾಜಸ್ಥಾನ್ ಇಂಥ ಕಡೆ ಸರಬರಾಜಾಗಿರುತ್ತೆ ಮಾಹಿತಿ ನಮಗೆ ಸಿಕ್ಕಿದೆ. ನಮ್ಮಲ್ಲಿ ಆ ಒಂದು ಕಂಪನಿಯಿಂದ ಎಲ್ಲೂ ನಮ್ಮ ರಾಜ್ಯದಲ್ಲಿ ಎಲ್ಲೂ ಇಲ್ಲಿ ಸರಬರಾಜಾಗಿಲ್ಲ. ಆದರೂ ಕೂಡ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದಕ್ಕೆ ನಮ್ಮ ಔಷಧಿ ನಿಯಂತ್ರಣ ಇಲಾಖೆಯವರು ಮಾಡ್ತಾ ಇದ್ದಾರೆ. ಈ ಬ್ರ್ಯಾಂಡ್ ಇಲ್ಲದೇ ಇದ್ದರೂ ಕೂಡ ಬೇರೆ ಬ್ರ್ಯಾಂಡ್ಗಳಾದರೂ ಕೂಡ ಅದನ್ನು ಒಂದ್ಸಲ ಪರೀಕ್ಷೆ ಮಾಡುವಂಥದ್ದು, ಅದರ ಏನು ಸ್ಯಾಂಪಲ್ಗಳನ್ನೆಲ್ಲ ತೆಗೆದುಕೊಂಡು ಇವತ್ತೆಲ್ಲ ಕಡೆ ಮಾಡೋದಕ್ಕೆ ಹೊರಟಿದ್ದಾರೆ. ಸೊ ಅದು ನಂತರ ವರದಿ ಬಂದಂತ ಅದನ್ನು ಹೇಳ್ತೀವಿ. ಆದರೆ ಇದು ನಮ್ಮ ರಾಜ್ಯಕ್ಕೆ ಏನು ಸಂಬಂಧಪಟ್ಟಿರ್ತಕ್ಕಂಥದ್ದಲ್ಲ, ನಮ್ಮಲ್ಲಿ ಇದು ಸರಬರಾಜು ಕೂಡ ಆಗಿಲ್ಲ. ಈಗ ಅದರ ಬಗ್ಗೆ ಒಂದು